ಇಲ್ಲಿ ಕೈಯಲ್ಲೇ ಒಂದೇ ಕೈಯಲ್ಲಿ ಹೆಂಗಾಗ್ತಿದೆ ನೋಡಿ, ಫುಲ್ ಆಯಿಲೆಲ್ಲ ಲೀಕ್ ಆಗಿಬಿಟ್ಟಿದೆ ನೋಡಿ, ಇಲ್ಲಿ ಫುಲ್ ಇಳಿದೋಗ್ಬಿಟ್ಟಿದೆ. ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ಸೊ ಇವತ್ತು ನಮ್ಮ ಒಂದು ರೈಡಲ್ಲಿ ಡೇ 10 ಏನಂತ ಹೇಳಿದ್ರೆ ಇವತ್ತು ನಂದು ಇವ್ರಿಗೆಲ್ಲ ರೆಸ್ಟ್ ಡೇ ನೋಡಿ, ಆರಾಮಾಗಿ ಕೂತವ್ರೆ. ನಮ್ಮದು ಇವತ್ತು ಡೇ 10. ಇವಾಗ ಸಸ್ಪೆನ್ಷನ್ ರೆಡಿ ಮಾಡೋಕ್ಕೆ ಡ್ಯೂಟಿ ಡೇ ನಮ್ಮದು. ಅವ್ರು ಸೆನೆ ಎಲ್ಲ ಮುರಿದಾಕ್ಬಿಟ್ಟವ್ರು, ಬಂದು ಕಟ್ ಮಾಡಾಕ್ಬಿಟ್ಟವ್ರು ವೈರ್ಗಳೆಲ್ಲ ಎಲ್ಲ ಹಾಕೊಂಡು ರುಬ್ಬಿಟ್ರು ಸ್ನೇಹಿತರೆ. ಸೆನೆ ಎಲ್ಲ ಕಟ್ ಮಾಡಾಕ್ಬಿಟ್ಟವ್ರು, ಮೈಕ್ ಸರಿ ಮಾಡ್ತೀವಿ ಅಂದ್ಬಿಟ್ಟು. ಬೈ ಸಾಲ್ಡ್ರಿಂಗ್ ಆದರೆ ಮಾಡಿಸ್ಕೊಬನ್ನಿ. ಓ ಸರಿ ಹೋಯ್ತು, ಒಂದು ಹೇಳಿದ್ರೆ ಇನ್ನೊಂದು ಹೇಳ್ತಾರೆ ನಮಗೇನೆ. ಸೊ ಇವಾಗ ಸಸ್ಪೆನ್ಷನ್ ರೆಡಿ ಮಾಡ್ಸೋಕೆ ಹೋಗ್ತಾಯಿದ್ದೀನಿ. ಹೀರೋ ಎಕ್ಸ್ಪಲ್ಸ್ ಸಸ್ಪೆನ್ಷನ್ ಹಾಕ್ಸೋಣ ಅಂತ ಹೇಳ್ಬಿಟ್ಟು, ಏಕೆಂತಂದರೆ ಇಲ್ಲೆಲ್ಲೋ 390 ಸಸ್ಪೆನ್ಷನ್ ಸಿಗ್ತಾಯಿಲ್ಲ, ಆದ್ದರಿಂದ ಸೊ ಇವಾಗ ಇಲ್ಲಿಂದ 50 ಕಿಲೋಮೀಟ್ರ್ ತೇಜ್ಪುರ್ಗೆ ಹೋಗ್ಬಿಟ್ಟು ಅಲ್ಲಿ ರೆಡಿ ಮಾಡಿಸ್ಕೊಳ್ಳೋಣ ಅಂತೇಳಿ. ಏನು ಏನೂ ಮಾಡೋಕ್ಕಾಗಲ್ಲ, ಇಷ್ಟು ದೂರ ಬಂದಮೇಲೆ ಮಾಡಬೇಕಾಗುತ್ತೆ ಇವೆಲ್ಲ. ಸೊ ಇವಾಗ ಹೋಗೋಣ. ಗಾಡಿಯಲ್ಲಿ ನಿಂತಿದೆ, ಫುಲ್ಲು ಆ್ಯಕ್ಷನು ಸ್ನೇಹಿತರೆ. ಸ್ವಲ್ಪ ಮುಟ್ಟಿದ್ರೂ ಲಚ ಅಂತ ಹೊರಡೆ ಹೋಗ್ಬಿಡುತ್ತೆ. ತೋರಿಸ್ತೀನಿ ರೀ, ಇದ್ರ ಮಧ್ಯದಲ್ಲಿ ಕೆಮ್ಮು ಬೇರೆ, ಏನು ಹೇಳಿ, ಸ್ವಲ್ಪ ಹಿಂಗಂದು ನೋಡಿ ತೋರಿಸ್ತೀನಿ ನಿಮಗೆ. ನೋಡಿ ಹಿಂಗನ್ನ ಇಲ್ಲಿ ಕೈಯಲ್ಲೇ ಒಂದೇ ಕೈಯಲ್ಲಿ ಹೆಂಗಾಗ್ತಿದೆ ನೋಡಿ, ಫುಲ್ ಆಯಿಲೆಲ್ಲ ಲೀಕ್ ಆಗಿಬಿಟ್ಟಿದೆ ನೋಡಿ, ಇಲ್ಲಿ ಫುಲ್ ಇಳಿದೋಗ್ಬಿಟ್ಟಿದೆ. ಸೊ ಇವಾಗ ಹೋಗೋಣ ತೇಜ್ಪುರ್ಗೆ. ನಾನು ಮತ್ತು ಆದರ್ಶ್ ಹೋಗ್ತಾಯಿದ್ದೀವಿ. ಆದರ್ಶದೂ ಕಾಯಿಲ್ ಚೇಂಜ್ ಮಾಡಿಸ್ಬೇಕು ಅದಕ್ಕೆ. ಸೊ ಲೆಟ್ಸ್ ಗೋ. ಫೈನಲಿ ತೇಜ್ಪುರ್ KTM ಸರ್ವಿಸ್ ಸೆಂಟ್ರಿಗೆ ರೀಚ್ ಆದೆ. ಸೊ ಏನಪ್ಪ ಅಂತಂದರೆ ನನ್ನ ಲುಕ್ಕು ನೋಡ್ಬೋದು KTM. ಸೊ ಇಲ್ಲಿ ಬಂದಿದ್ದ ತಕ್ಷಣ ಸ್ಟಾಕ್ ಕೇಳಿದೆ, ಇದೆಯಾ ಈ ಥರ ಸಸ್ಪೆನ್ಷನ್ ಹೋಗಿದೆ. ಎಕ್ಸ್ಪಲ್ಸ್ ಅಂತೂ ರೆಡಿ ಇತ್ತು, ಎಕ್ಸ್ಪಲ್ಸ್ ಸರಿ ಆಯ್ತು ಹಾಕ್ಸ್ಬಿಡೋಣ. ನನಗೇನು ಗೊತ್ತಿತ್ತು ತೇಜ್ಪುರ್ ಅಂತ ಅಲ್ಲೇ ಗುವಾಹಟಿಲೇ ಇಲ್ಲ ಅಂದಮೇಲೆ ಇಲ್ಲೆಲ್ಲ ಹೆಂಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಸರಿ ಆಯಿತು ಎಕ್ಸ್ಪಲ್ಸು ಕೇಳಿದೆ. ಎಕ್ಸ್ಪಲ್ಸ್ 2 ಕಡೆ ಕೇಳಿದೆ, ಎರಡು ಕಡೆಯೂ ರೆಡಿ ಇತ್ತು. ಎಕ್ಸ್ಪಲ್ಸು ಸಸ್ಪೆನ್ಷನ್ ಬಂದ್ಬಿಟ್ಟು 6,500 ರೂಪಾಯಿ. ನಾರ್ಮಲ್ 4V ಏನು ಬರುತ್ತೋ ಅದು ರ್ಯಾಲಿದಲ್ಲ. ಸೊ ಸರಿ ಆಯಿತು ಅಂತ ಕೇಳಿದೆ. ಬಟ್ ಹೋಗ್ತಾ ಅಂದವೇ ಈಗ ಸಿಕ್ಕಲ್ಲ. ಸಿಕ್ಕಿದ ತಕ್ಷಣ ಸರಿ ಆಯಿತು ವಿಚಾರಿಸೋಣ ಅಂತ ಹೇಳ್ಬಿಟ್ಟು ಒಂದ್ಸಲಿ ಕೇಳಿದೆ, ಇದೆಯಾ ಏನು ಸ್ಟಾಕು ಎಕ್ಸ್ಪಲ್ಸ್, ಐ ಮೀನ್ ರ್ಯಾಲಿ ಸಸ್ಪೆನ್ಷನ್ನು, ಇಲ್ಲಾಂದರೆ ನಾರ್ಮಲ್ ಸಸ್ಪೆನ್ಷನ್ ಆದರೂ ಇದೆಯಾ, ಅದೇ ಹಾಕ್ಸ್ಬಿಡೋಣ ಏನಕ್ಕೆ ಸುಮ್ಮನೆ KTMದೇ ಇರಲಿ ಅಂತ ಹೇಳ್ಬಿಟ್ಟು ಕೇಳೋಣ ಅಂತ ಕೇಳಿದೆ. ಸೊ ನನ್ನ ಲಕ್ಕಿಗೆ ರ್ಯಾಲಿ ಸಸ್ಪೆನ್ಷನ್ನೇ ಸಿಕ್ಬಿಡ್ತು ನೋಡಿ, ಆಗ್ತಾಯಿದ್ದಾರೆ ನೋಡಿ. ಇದೆ ರ್ಯಾಲಿ ಸಸ್ಪೆನ್ಷನ್ನೇ ಸಿಕ್ಬಿಡ್ತು. ಅಡ್ಜಸ್ಟೇಬಲ್ಲು ನೋಡಿ, ಇಲ್ಲಿ ಅಡ್ಜಸ್ಟೇಬಲ್ ಸಸ್ಪೆನ್ಷನ್. ಅದು ಇಂತಹ ಅಸ್ಸಾಮಲ್ಲಿ ಬಾರ್ಡ್ರಲ್ಲಿ ಸಿಕ್ತು ಅಂತ ಹೇಳಿದ್ರೆ ಏನು ಹೇಳಿ. 2ನೇ ಸಸ್ಪೆನ್ಷನ್ ಆಲ್ರೆಡಿ ನನ್ನ ಗಾಡಿಗೆ. ಫಸ್ಟ್ ಒಂದ್ಸಲಿ ಅಡ್ಜಸ್ಟೇಬಲ್ ಹಾಕ್ಸಿದ್ದೆ, ಇನ್ನೂ ಒಂದ್ಸಲಿ ಅಡ್ಜಸ್ಟೇಬಲು ಫಾರ್ ದ ಸೆಕೆಂಡ್ ಟೈಮು ಅಡ್ಜಸ್ಟೇಬಲ್ ಸಸ್ಪೆನ್ಷನು. ಯಪ್ಪ ನನ್ನ ಲಕ್ಕು, ಅದೇ ಹೇಳ್ತಾರಲ್ಲ ಲಕ್ ಅಷ್ಟೇ, ಏನೇನು ಮಾಡೋಕ್ಕಲ್ಲ. ಬಟ್ ಒಂದು ಕಡೆ ಬೇಜಾರು, ತಿರ್ಗಾ ಖರ್ಚಾಯ್ತಲ್ಲಪ್ಪ ಅಂತೇಳಿ. ಬಟ್ ಇದು ಹೆಂಗೆ ಇಷ್ಟು ಬೇಗ ಹೊರಟಾಯ್ತು ಅಂತ ಗೊತ್ತಿಲ್ಲ, ದೇವ್ರದ್ದು ಏನೂ ಮಾಡೋಕ್ಕಾಗಲ್ಲ. ಆಲ್ರೆಡಿ ಟಕ್ಕಂತ ಪಾಪ ಹಾಕ್ಕೊಡ್ತಾಯಿದ್ದಾರೆ ಫಾಸ್ಟಾಗಿ. ಬಂದಿದ ತಕ್ಷಣ ಹಾಕ್ಕೊಟ್ಬಿಟ್ರು ಪಾಪ. ಶೋರೂಮು ಸರ್ವಿಸ್ ಸೆಂಟ್ರ್ ಕೆಟ್ಟದಾಗಿರ್ಬೋದು ಪಾಪ, ಇಲ್ಲಿ ಇರೋ ಜನ ಪಾಪ ಒಳ್ಳೆಯವ್ರಿಗೂ ಹೇಳಿದ ತಕ್ಷಣ ಟಕ್ಕಂತ ರೆಸ್ಪಾಂಡ್ ಮಾಡಿ ಎಲ್ಲ ಟಕ ಅಂತ ಬಿಚ್ಚಿ ಆಲ್ರೆಡಿ ಫಿಕ್ಸು ಮಾಡಿಬಿಟ್ರು ನೋಡಿ. ಏನು ಹೇಳಿ ಪಾಪ, ನೋಡೋಕೆ ಅಷ್ಟೇನು ಚೆನ್ನಾಗಿಲ್ಲ, ನೋಡ್ಬೋದು ಎಷ್ಟು ಗಲೀಜಾಗಿ ಇಟ್ಕೊಂಡಿದ್ದಾರೆ ಅಂತ. ಬಟ್ ಕೆಲಸ ಮಾತ್ರ ಪಡ ಅಂತ ಮಾಡಿ ಬಿಸಾಕ್ಬಿಟ್ರು. ಸೂಪರ್. ಇದ್ರ ಪ್ರೈಸ್ ಎಷ್ಟು ಗೊತ್ತಾ? ಪ್ರೈಸೂ ಇದು ಎಕ್ಸ್ಪಲ್ಸ್ಗಿಂತ ಕಮ್ಮಿನೇ, 6,908 ರೂಪಾಯಿ ಪ್ಲಸ್ ಇನ್ಸ್ಟಾಲೇಷನ್ ಚಾರ್ಜಸ್ ಎಷ್ಟಿರುತ್ತೆ ಗೊತ್ತಿಲ್ಲ. ಫಿಟ್ಮೆಂಟ್ ಇರ್ಬೋದು, ಎಷ್ಟು ಅಂತ ಹೇಳೋಕ್ಕಾಗಲ್ಲ. ನಾಳೆ ಬೇರೆ ರಜಾ, ಇವತ್ತು ಶನಿವಾರ. ಸೊ ಮೈಕು ಕೂಡ ಬರ್ತಾಯಿದೆ ಬೆಂಗಳೂರಿಂದ, ಅದು ಫ್ಲೈಟಲ್ಲಿ ಬರ್ತಾಯಿದೆ. ಅದನ್ನು ಏನು ಹೇಳಿ ನಮ್ಮ ಕತೆ ಯಪ್ಪ. ಓಕೆ, ಪಟ ಅಂತ ಹಾಕಿಬಿಟ್ರು ನೋಡಿ. ಹಳೆ ಸಸ್ಪೆನ್ಷನ್ ಇಲ್ಲೇ ಕೆಳಗಡೆ ಇದೆ, ತೋರಿಸ್ತೀನಿ ಇದೆ ಅದು. ಓಕೆ, ಥ್ಯಾಂಕ್ ಯು KTM ತೇಜ್ಪುರ್ ಅವ್ರಿಗೆ. ಸೊ ಇಲ್ಲಿಂದ ಹೊರಡ್ತಾ ಇದ್ದೀನಿ ಇವಾಗ ಟುವರ್ಡ್ಸ್ ಆದರ್ಶು. ಅವ್ನ ಗಾಡಿದು ಮ್ಯಾಗ್ನೆಟಿಕ್ ಆಯಿಲ್ ಬಂದಿದೆ ಅಂತ 250, ಅದನ್ನು ಹಾಕ್ಸಕ್ಕೆ ಹೋಗಿದ್ದಾನೆ. ಸೊ ಅಲ್ಲಿಗೆ ಹೋಗೋಣ, ಅಲ್ಲಿಗೆ ಸಿಗೋಣ. ಲೆಟ್ಸ್ ಗೋ. ತೇಜ್ಪುರ್ಗೆ ಬಂದು ನಾವು ಒಂದು 3 hours ಮೇಲೆ ಆಯಿತು. 2 o'clock ಏನೋ ಬಂದಿದ್ದು. ನನ್ನ ಗಾಡಿ ರೆಡಿಯಾಗಿ ಒಂದು 15 minutesಗೆ ರೆಡಿ ಮಾಡಿಕೊಟ್ರು KTM ತೇಜ್ಪುರ್ ಅವರು. ಸೊ KTM ತೇಜ್ಪುರ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಲಿಬೇಕು ಕೆಲವು ಸರ್ವಿಸ್ ಸೆಂಟ್ರವರು ಯಾವ ಥರ ಒಂದು ಟಕ್ಕಂತ ಒಂದು ಸರ್ವಿಸ್ ಮಾಡಿಕೊಟ್ರು. ಅದಾದಮೇಲೆ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು, ಏನು ಕತೆ ಅಂತ ಅವರಿಂದ ಕಲಿಬೇಕು ಸ್ವಲ್ಪ ಸರ್ವಿಸ್ ಸೆಂಟ್ರವ್ರು ಹೇಳಬೇಕು ಅಂತಂದರೆ. ಯಾಕೆಂತಂದರೆ ನೋಡಿದ್ರು ಬೇರೆ ಏನಾದರೂ ಪ್ರಾಬ್ಲಮ್ ಇದೆ ಹೇಳಿ ಮಾಡ್ಕೊಡ್ತೀವಿ ಹಂಗೆ ಅಂತ ಹೇಳಿದ್ರು. ನಾನು ಹೇಳಿದೆ ಏನೂ ಪ್ರಾಬ್ಲಮ್ ಇಲ್ಲ, ಬೇರೆ ಚೈನ್ ಒಂದು ಅಡ್ಜಸ್ಟ್ ಮಾಡಿ
ಬೇರೆ ಎಲ್ಲ ಸರಿಯಾಗಿದೆ ಅಂತ ಹೇಳ್ಬಿಟ್ಟು ಟಕ 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 ಅಂತ ಮಾಡಿಕೊಟ್ರು. ಎಷ್ಟು ಖುಷಿ ಆಯಿತು, ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು. ಅದಾದಮೇಲೆ ಇವಾಗ ಯಮ ಶೋರೂಮಲ್ಲಿ ಇದ್ದೀವಿ. ಇವಂದು ಆದರ್ಶ್ ಗಾಡಿ ರೆಡಿ ಮಾಡ್ಸೋಕ್ಕೆ ಅಂತ ಅಲ್ಲಿ ಒಂದು ರೆಡಿ ಆಗ್ತಾಯಿದೆ, ಅಲ್ಲಿದ್ದಾನೆ. ಸೊ ಒಂದು ಮ್ಯಾಗ್ನೆಟಿಕ್ ಕಾಯಿಲ್ ಏನು 150 ಹಾಕೊಂಡು ಓಡಿಸ್ತಾ ಇದೆ. ಸೊ 250 ಸಿಕ್ತು ಇಲ್ಲಿ. ಸೊ ಅದನ್ನು ಹಾಕಿಸ್ತಾ ಇದ್ದಾನೆ, ಇನ್ನೇನು ಸ್ವಲ್ಪ ಇದೆ ಅಷ್ಟೇ. ಸೊ ಅದಾದಮೇಲೆ ಇಲ್ಲಿಂದ ಹೊರಡೋದೆ. ಆಲ್ರೆಡಿ 5 ಗಂಟೆ ಆಗಿದೆ ಟೈಮ್. ಎಷ್ಟು ಟೈಮು ಇದೆ ನೋಡೋಣ. ನೋಡಿ 5 ಗಂಟೆ 4:45 ಸನ್ಸೆಟ್ ಆಗೋಗುತ್ತೆ ಇನ್ನೇನು. ಸೊ ಇವಾಗ ಇಲ್ಲಿಂದ ಹೊರಡಬೇಕು. ನಿದ್ದೆ ಬೇರೆ ಬರ್ತಾಯಿದೆ ಆಲ್ರೆಡಿ. ಏನು ಹೇಳಿ, ಸೂಪರ್. ವೆಯ್ಟಿಂಗ್ ನೋಡಿ ಗಾಡಿ ಮಾಡ್ತಾ ಇದ್ದಾರೆ ಇನ್ನೂ. ಪಾಪ ಲೇಟ್ ಆದರೂ ಮಾಡ್ತಾರೆ. 5 ಗಂಟೆ ಆಯಿತು. ಸೊ ಫೈನಲಿ ಗಾಡಿ ರೆಡಿಯಾಗಿದೆ. ಕಾಣಿಸ್ತಾ ಇಲ್ಲ ಅನಿಸುತ್ತೆ ನಿಮಗೆ, ಕತ್ಲೇನೇ ಆಗೋಯ್ತು ಆಲ್ರೆಡಿ. ಇನ್ನೂ ಟೈಮ್ ಬಂದ್ಬಿಟ್ಟು ನೋಡಿ ಈಗ 5 ಕಾಲಿಗೆ ಕತ್ಲೆ ಆಗ್ಬಿಟ್ಟಿದೆ. ಸೊ ನೋಡಿ ಇಲ್ಲೊಂದು ಗಾಡಿ ತೊಗೊಂಬಂದರು, ಯಾವುದು R150. ಯಾವ ರೇಂಜಿಗೆ ಗುದ್ದಿದ್ದಾರೆ ಅಂದರೆ ಏನೂ ಇಲ್ಲವೇ ಇಲ್ಲ ಗಾಡೀಲಿ. ಮುಂದೆ ಹಿಂದೆ ನೋಡಿ ಪಾಪ ಆ ರೇಂಜಿಗೆ ಆಕ್ಸಿಡೆಂಟ್ ಆಗಿದೆ. ಪಾಪ ಅಲ್ಲೇ ಇದ್ದಾರೆ, ಫ್ರ್ಯಾಕ್ಚರ್ ಆಗಿದೆ ಅಷ್ಟೇ. ಕೈ ದೇವರಿಂದ ಜಾಸ್ತಿ ಏನು ಏಟಾಗಿಲ್ಲ. ಮಲಗಿಸ್ಬಿಟ್ಟವ್ರೆ ಪಾಪ, ನಿಲ್ಸೋಕ್ಕಾಗಲ್ಲ ಅದರಿಂದ. ಓಕೆ, ಸೊ ನಮ್ಮ ಬೈಕಂತೂ ರೆಡಿ. KF53 ತೇಜ್ಪುರಲ್ಲಿ ಬಂದು ರೆಡಿ ಆಗಬೇಕಾಯ್ತು ಈ ಗಾಡಿ. ಇರಲಿ, ತೊಂದರೆ ಇಲ್ಲ. ಇವಾಗ ಇಲ್ಲಿಂದ ಹೊರಡೋದೆ. ಫುಲ್ಲು ಕತ್ಲೆ ಆಗೋಯ್ತು. ಜಾಲಿ ಲೆಟ್ಸ್ ಗೋ. ಬಾಯ್ ತೇಜ್ಪುರ್. ಅಂಟಿಲ್ ನೆಕ್ಸ್ಟ್ ಟೈಮ್.